ವಿಶೇಷವಾಗಿ ನಮ್ಮ ಮುಸಲ್ಮಾನ್ ಬಾಂಧವರು ಮಾನವರಿಗೆ ಸಂಬಂಧಪಟ್ಟವರು ಯಜಮಾನ್ರ ನೀವು ಪಕ್ಕದಲ್ಲಿ ಗ್ರಾಮೀಣಕ್ಕೆ ನೀವು ನಿಂದರ್ರಿ, ನಮ್ಗೆ ಇದು ಬಿಡ್ರಿ. ಇಲ್ಲಪ್ಪ ನಾ ಇರೋ ತನಕ ಎಲ್ಲಿ ನಿಂದ್ರವ ಎಲ್ಲಿ ಹೋಗವ ಅಲ್ಲ ಅಂತ ಹೇಳ್ತಿದ್ರು. ಸಹಜ ಎಲ್ಲರೂ ಒಪ್ಪಿದ್ರು ಆ ಮಾತಿಗೆ ಹಿರಿಯರಿಗೆ. ಈಗ ಅದು ಜಾಗ ಖಾಲಿ ಆದ ನಂತರ ನಮ್ಗೆ ಆ ಸೀಟ್ ಕೊಡ್ಬೇಕನ್ನ ಕೆಲಸ ನಾವು ಒತ್ತಾಯ ಮಾಡ್ತೀವಿ. ಯಾಕಂದ್ರ ಬೆಂಗಳೂರು ಬಿಟ್ಟ ನಂತರ ದಾವಣಗೆರೆ ಬಿಟ್ಟ ನಂತರ ನಮ್ಮ ಹುಬ್ಬಳ್ಳಿ, ಧಾರವಾಡ, ಶಿಗ್ಗಾಂವ್ ಇಂತ ಕೆಲವೇ ಮತಕ್ಷೇತ್ರದಲ್ಲಿ ನಮ್ ಕ್ಲೇಮ್ ಇರ್ತಾರೆ. ನಾವು ಬೇರೆ ಕಡೆ ಕೇಳಕ್ ಆಗುದಿಲ್ಲ. ನಮ್ಗೆ ಎಲ್ಲಾ ಆರ್ಸ್ ಬರುವ ನಮ್ಗೆ ಆಶಾ ಇದೆ, ಹೋಲ್ಡ್ ಇದೆ, ನಾವು ಅಲ್ಲಿ ಒತ್ತಾಯ ಮಾಡ್ತೀವಿ. ಅದಕ್ಕೋಸ್ಕರ ಇವತ್ತಿನ ದಿವಸ ಸರ್ಕಾರಕ್ಕೆ ಆಗ್ಲಿ, ವಿಶೇಷವಾಗಿ ಪಾರ್ಟಿಗೆ, ನಮ್ಮ ಪಾರ್ಟಿಗೆ ನಾವು ನಮ್ಮ ಹುಬ್ಬಳ್ಳಿ ಧಾರವಾಡದ ಬೆಂಗಳೂರು ಬಿಟ್ಟ ನಂತರ ಈ ಕಾರ್ಪೊರೇಷನ್, ಈ ಎರಡು ಶಹರ ಮಹಾನಗರ ನಮ್ಮ ಪಾಪ್ಯುಲೇಷನ್ ಇದೆ. ನಾವು ಯಾವಾಗ್ಲೂ ಆರ್ಸ್ ಬಂದೀವಿ, ಇಲ್ಲಿಂದ ಒತ್ತಾಯ ಮಾಡ್ತೀವಿ. ಈಗ ಈ ಸಲ ದಾವಣಗೆರೆ ಮತಕ್ಷೇತ್ರ ಯಾರು ನಿಮ್ಗೆ ನೋಡಿ ಇವ್ರಿಗೆ ಕೊಡ್ರಿ ಅವ್ರಿಗೆ ಕೊಡ್ರಿ ಅಂತ ಹೇಳುದಿಲ್ಲ. ನಾವು ಮುಸಲ್ಮಾನ್ ಬಾಂಧವರಿಗೆ, ಮುಸಲ್ಮಾನ್ ಯುವಕರಿಗೆ, ಅಭ್ಯರ್ಥಿಗೆ ನೀವು ನೀಡಬೇಕು, ಕೊಡಬೇಕು ಅಂತ ಒತ್ತಾಯ ಮಾಡ್ತೀವಿ, ವಿನಂತಿ ಮಾಡ್ತೀವಿ. ನಾವು ಎಲ್ಲರೂ ಜಂಟಿಯಾಗಿ ಆ ಮತಕ್ಷೇತ್ರ ಗೆಲ್ಲಲಿಕ್ಕೆ ನಾವು ಬಹಳಷ್ಟು ಪ್ರಯತ್ನ ಮಾಡ್ತೀವಿ ಅಂತ ಎರಡೂ ಅಂಜುಮಂದವರು. ಯಾಕಂದ್ರೆ ಈ ಎರಡು ಅಂಜುಮಂದು ಬಹಳಷ್ಟು ನಮ್ಮ ಹುಬ್ಬಳ್ಳಿ ಧಾರವಾಡ ಹಿರಿಯರ ಏನ್ ಸಂಸ್ಥಾವನ್ನು ಕಟ್ಟಿದ್ದಾರೆ, ಅಂಜುಮನೆ ಇಸ್ಲಾಂ ಹುಬ್ಬಳ್ಳಿ ಧಾರವಾಡ, ಅಂಜುಮನೆ ಇಸ್ಲಾಂ ಹುಬ್ಬಳ್ಳಿ, ಇದರದ್ದು ಯಾಕಂದ್ರ ನಾವು ಶೈಕ್ಷಣಿಕ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಕೊಡುಗೆ ಇದೆ ಈ ಭಾಗದಲ್ಲಿ. ಅದಕ್ಕೋಸ್ಕರ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ, ವಿಶೇಷವಾಗಿ ಪಕ್ಷಕ್ಕೆ ವಿನಂತಿ ಮಾಡ್ತೀವಿ. ದಯವಿಟ್ಟು ತಾವು ಈ ಸಲ ಏನು ಖಾಲಿ ಆಗಿದೆ ಮೈನಾರಿಟಿಗೆ ಕನ್ಸಿಡರ್ ಮಾಡ್ಬೇಕಂತ ನಮ್ದು ವಿನಂತಿ ಅಂತ ಹೇಳಲಿಕ್ಕೆ ನಾನು ಇಚ್ಛಾ ಪಡಿತೇನೆ. ಯಾವ್ದು ಶೇಟ್ ಇಲ್ಲ, ರಫೀಕ್, ಬಶೀರ್, ಅಬ್ದುಲ್ಲಾ ಯಾವ ಇದ್ರು ಕೊಡ್ರಿ, ಪಕ್ಷ ನಿರ್ಣಯ ಮಾಡ್ರಿ, ಸಮರ್ಥ ಯಾರದಾರು ವಿಚಾರ ಮಾಡಿ, ಆಂತರಿಕ ವಿಚಾರ ಮಾಡಿ ಕೊಡ್ರಿ. ನಮ್ದು ಯಾರ ಹೆಸರಿಲ್ಲ, ನಮ್ದೇನೋ ಮೈನಾರಿಟಿ ಕೊಡ್ಬೇಕು. 25 ವರ್ಷದಿಂದ ಸತತ ಆರ್ಸ್ ಬಂದಾರ. ವೀರಶೈವದ ರಾಷ್ಟ್ರೀಯ ಅಧ್ಯಕ್ಷರು ಯಾರು, ಶಾಂಬಶಿವ ಅವ್ರಿಗೂ ಇದಕ್ಕಿಂತ ಮೊದಲು ಹೋಗಿ ಬಾಜು ಕಾನ್ಸ್ಟಿಟ್ಯೂನ್ಸಿ ನೀವು ಗೆಲ್ತೀರಿ, ಇಲ್ಲೂ ನಾವು ಗೆಲ್ತೇವೆ ಅಂತ ಬಹಳ ಸಲ ರಿಕ್ವೆಸ್ಟ್ ಮಾಡಿದ್ರು. ಆದ್ರೆ ಅವ್ರನ್ನ ಇಲ್ಲೇ ನಿಂತಿರಂದ್ರೆ ಯಾರು ಟಿಕೆಟ್ ಕೇಳಿಲ್ಲ. ಅವ್ರು ಗೌರವ ಕೊಟ್ಟು ಸಮಾಜದವ್ರು ಏನಂದ್ರು, ಹಿರಿಯರ್ ಅದಾರ, ಎಲ್ಲಾರ ಜೊತೆ ಒಳ್ಳೆಯವ್ರ ಅದಾರು ಅಂತ ಯಾರು ಟಿಕೆಟ್ ಕೇಳಿಲ್ಲ. ರಿಕ್ವೆಸ್ಟ್ ಮಾಡಿದ್ರು ಬಹಳ ಸಲ, ನೀವು ಬಾಜು ಪಕ್ಕದ ಹೋಗ್ರಿ, ನೀವು ಅಲ್ಲೂ ಗೆಲ್ತೀರಿ, ನಾವು ಇಲ್ಲಿ ಗೆಲ್ತೀವಿ ಅಂತ ರಿಕ್ವೆಸ್ಟ್ ಮಾಡಿದ್ರು. ಆದ್ರೆ ಇವ್ರು ಇಲ್ಲೇ ನಿಂದಿರ್ತೇನೆ ಹೋದ್ರೆ ಅದು ಏನ್ ಮಾಡಿಲ್ಲ. ಈಗ ಅವರು ದಿವಂಗತ ಆಗ್ಯಾರ ಅಂತ ಹೇಳಿ ಈಗ ಅವಕಾಶ ಬಂದೈತಿ, ಬಹಳ ಸಲ ರಿಕ್ವೆಸ್ಟ್ ಮಾಡಿದ್ವಿ ಅಂತ ಹೇಳಿ ಕೇಳಕತ್ತಾರ. ಈಗ ಅವ್ರ ಮನೆ ಒಳಗೆ ಒಂದು MLA ಇದಾರೆ, ಒಂದು MP ಇದಾರೆ. ಈಗ ಅವಕಾಶ ಬಂದೈತಿ, ನಾವು ಗೆಲ್ಲುವಂತ ಅವಕಾಶ ಇದೆ, ಕೊಡ್ರಿ ಅನ್ನೋದು ಅದ್ರಾಗ ಏನ್ ತಪ್ಪಿಲ್ಲ. ಅದು ಸಮರ್ಥವಾದ ನ್ಯಾಯಯುತವಾದ ಬೇಡಿಕೆ ಇದೆ. ನಾವು ಮೀಟಿಂಗ್ ಮಾಡ್ತೇವೆ, ಅದ್ರ ಬಗ್ಗೆ ಚರ್ಚೆ ಮಾಡಿ ಮುಂದೆ ಮಾಡ್ತೀವಿ. ಇನ್ನು ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ, ಆಗ ಹೋಗುವಡೆ ಇನ್ನು ಚರ್ಚೆ ಮಾಡಿಲ್ಲ. ನಮ್ದು ಅದ್ರ ಬಗ್ಗೆ ಚಿಂತನೆ ಇಲ್ಲ. ನನ್ಗೆ ವಿಶ್ವಾಸ ಇದೆ ಪಾರ್ಟಿ ಮುಸ್ಲಿಂ ಸಮುದಾಯ ಕೊಡ್ತೈತೆ ಅಂತ ಹೇಳಿ. ಆ ಕೊಟ್ಟಿಲ್ಲ ಅಂದ ಮೇಲೆ ವಾತಾವರಣ ನೋಡ್ಕೊಂಡು ನಾವು ಮೀಟಿಂಗ್ ಮಾಡಿ ನಿಮ್ಗೆ ಏನ್ ಮಾಡ್ತೇವೆ ನಿಮ್ಗೆ ತಿಳಿಸ್ತೀವಿ.